ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್. ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಸೊ ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ, ಮತ್ತು ಲೈಕ್ ಬಟನ್ನ ಲೈಕ್ ಮಾಡಿ ಇಷ್ಟ ಆದಲ್ಲಿ ಅಂತ ಹೇಳ್ತಾ, ಇವತ್ತಿನ ನನ್ನ 3ನೇ ದಿವಸದ ಒಂದು ಕ್ರೋಶಾ ಕುಚ್ಚು. ಆಲ್ರೆಡಿ ನಿಮಗೆ ನಾನು ಚೈನ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೆ ಯಾವ ರೀತಿ ಮಾಡೋದು ಅಂತ. ಇವತ್ತು ಬಂದು ನಾನು ಯಾವ ರೀತಿ ಸಿಂಗಲ್ ನಾಟ್ ಅಂದರೆ ಸಿಂಗಲ್ ಹಾಫ್ ಸ್ಟಿಚ್ ಅಂದರೆ ಹಾಫ್ ಕ್ರೋಶಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಹಾಫ್ ಡಬಲ್ ಕ್ರೋಶಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡ್ಬಿಡ್ತೀನಿ. ಸೊ ನಾನು ಹಾಕಿ ತೋರಿಸಿದ್ನೆಲ್ಲ ನಿಮಗೆಲ್ಲ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ಚೈನ್ ಸ್ಟಿಚ್ ಯಾವ ರೀತಿ ಅಂತ ಹೇಳಿ. ಸೊ ಒಂದು ಸಾರಿ ಇನ್ನೊಂದು ಸಾರಿ ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೈನ್ ಸ್ಟಿಚ್ನ ಹಾಕ್ಕೊಳ್ಬೇಕು. ಇವತ್ತು ಹಾಫ್ ಡಬಲ್ ಕ್ರೋಶಾ, ಸಿಂಗಲ್ ಕ್ರೋಶಾ, ಡಬಲ್ ಕ್ರೋಶಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋದಕ್ಕೆ ನಾನು ಇಲ್ಲಿ ಯಾವುದೇ ರೀತಿ ನಾಟ್ ಹಾಕ್ಕೊಳ್ತಿಲ್ಲ. ಸೊ ಹಾಗೆ ಜಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ಥರ ಇರುತ್ತಲ್ಲ, ಇದಕ್ಕೆ ನೀವು ಇನ್ನೂ ಒಂದು ಸಾರಿ ಚೈನ್ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಹಾಫ್ ಕ್ರೋಶಾ ಮಾಡ್ತಾ ಇರೋದು. ಸೊ ಫಸ್ಟಿಗೆ ಬಂದು ಹಾಫ್ ಕ್ರೋಶಾ ಯಾವ ರೀತಿ ಕಲಿಯೋದು ಅಂತ ನೀವು ನೋಡ್ಕೊಂಬಿಡಿ. ಸೊ ಇಲ್ಲಿ ನಾನು ಇದೇ ದಾರದಿಂದ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಡಲ್ಲು ಈ ಥರ ಆ ಒಂದು ದಾರದ ಒಳಗೆ ಇರಬೇಕು. ನಂತರ ಇಲ್ಲಿ ನೀವು ಚೈನ್ ಸ್ಟಿಚ್ ಹಾಕಿರ್ತೀರಲ್ಲ, ಆ ಒಂದು ಹೋಲ್ಗೆ ಹೋಗಿ ಈ ಒಂದು ದಾರನ ಈ ರೀತಿ ಎಳ್ಕೊಳ್ಬೇಕು. ಸೊ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನೋಡಿ, ಈ ರೀತಿ 2 ದಾರ ಬಂದಿದೆ ಇಲ್ಲಿ. ಸೊ ಈ 2 ದಾರದಿಂದ ನಾವು ಈ ಒಂದು ದಾರನ ಈ ಥರ ತಗೊಳ್ಬೇಕು. ಸೊ ಇನ್ನೊಂದು ಸಾರಿ ನೋಡೋಣ. ಸೊ ನೋಡಿ, ಈಗ ಈ ಒಂದು ನೀಡಲ್ ಸಹಾಯದಿಂದ ನೀವು ಇಲ್ಲಿ ಈ ಥರ ಬಂದು, ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ, ಈ ಥರ ನೀಡಲ್ಲು ಈ ದಾರದೊಳಗೆ ಇರಬೇಕು. ನಂತರ ಇಲ್ಲಿ ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ, ಈ ಚೈನ್ ಸ್ಟಿಚ್ಚಲ್ಲಿ ಈ ರಿಂಗ್ಗೆ ನಾನು ಈ ಒಂದು ನೀಡಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಂತರ ನೋಡಿ, ಈ ಒಂದು ನೀಡಲ್ಲು ಕೆಳಗಡೆಯಿಂದ ಈ ಒಂದು ಥ್ರೆಡ್ಡಿಂದ ಒಂದು ಸುತ್ತು ಹಿಂಗೆ ಸುತ್ತಕೊಳ್ಬೇಕಾಗುತ್ತೆ. ಸುತ್ತಕೊಂಡು ನಂತರ ನಾವು ಈ ಒಂದು ಕಾಣಿಸ್ತಾ ಇದೆಯಲ್ಲೋ, ಈ ಒಂದು 2 ಚೈನಿಂದ ನೀವು ಹೊರಗೆ ತಗೊಳ್ಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಇದು ಹಾಫ್ ಕ್ರೋಶಾ, ಇದು ಹಾಫ್ ಕ್ರೋಶಾ ಆಗುತ್ತೆ. ಸೊ ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ, ನೋಡಿ 2 ಚೈನಿಂದ ಹಿಂಗೆ ತೊಗೊಳ್ಬೇಕಾಗುತ್ತೆ. ಸೊ ತುಂಬ ಈಸಿ ಫ್ರೆಂಡ್ಸ್, ಸ್ವಲ್ಪ ಕಲಿಯೋವರೆಗೂ ಅಷ್ಟೇ. ಆಮೇಲೆ ಕಲ್ತ ಮೇಲೆ ಅದು ನಿಮಗೆ ತುಂಬಾ ಈಸಿ ಆಗಿಬಿಡುತ್ತೆ. ಸೊ ನೋಡಿ, ಈಗ ನಾನು ಯಾವುದೇ ರೀತಿ ಈ ಥರ ರೌಂಡ್ಗೆ ಎಲ್ಲ ಸುತ್ತಕೊಳ್ತಿಲ್ಲ ನೀಡಲ್ಗೆ. ಜಸ್ಟ್ ಈ ಒಂದು ದಾರದಿಂದ ಇಲ್ಲಿ ಚೈನ್ ಸ್ಟಿಚ್ ಹೋಲಿಗೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಈ ಒಳಗಡೆಯಿಂದ ಒಂದು ದಾರನ ತೆಗೆದುಕೊಂಡು ನಂತರ ಈ ರೀತಿ ದಾರನ ಈ ಒಂದು 2 ಇದಕ್ಕೆ ನೀವು ಹೇಳ್ಕೊಳ್ಬೇಕಾಗುತ್ತೆ ದಾರನ. ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದು ಹಾಫ್ ಡಬಲ್ ಕ್ರೋಶಾ. ಇಲ್ಲಿ ನಾನು ನಿಮಗೆ ಸೀರೆ ಅಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ನಿಮ್ಗೆ ಹಾಕಿದಾಗ ನಿಮಗೆ ತೋರಿಸಿದಾಗ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನಿಮಗೆ ಕ್ರೋಶಟ್ಟಲ್ಲಿ ಮಾಡಿ ತೋರಿಸ್ತಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾರಿ ನೀಡಲ್ ಮೇಲೆ ಒಂದು ಸಾರಿ ಈ ರೀತಿ ಸುತ್ತಕೊಂಡ್ರೆ ಇದು ಸಿಂಗಲ್ ಕ್ರೋಶಾ. ನಂತರ ಹಿಂಗೆ 2 ಸಾರಿ ಸುತ್ತಕೊಂಡ್ರೆ ಇದು ಡಬಲ್ ಕ್ರೋಶಾ. ಸೊ ನೋಡ್ಕೊಳ್ಳಿ, ಇದು ಈ ಥರ ನೀವು ಹೋಲಿಗೆ ಹಾಕಿ ಥ್ರೆಡ್ ತೆಗೆದ್ರೆ ಹಾಫ್ ಕ್ರೋಶಾ,
ನಂತರ ಒಂದು ಸಾರಿ ಹಿಂಗೆ ಸುತ್ತಕೊಂಡ್ರೆ ಸಿಂಗಲ್ ಕ್ರೋಶ, ಈ ರೀತಿ 2 ಸಾರಿ ಸುತ್ತಕೊಂಡು ನಾವು ಕ್ರೋಶೆಟ್ ಮಾಡಿದ್ರೆ ಡಬಲ್ ಕ್ರೋಶ. ಸೊ ನೋಡ್ತಾ ಇದ್ದೀರಲ್ಲ, ನಮಗೆ ಇಷ್ಟೇ ಸಾಕು. ನೀವು ಒಂದು ಬೇಸಿಕ್ ಕುಚ್ಚು ಕಲಿಯೋ ಅಂಥವರಿಗೆ ಅಂತಲೇ ಹೇಳ್ತೀನಿ. ಸೊ ನೋಡಿ, ನಾನಿಲ್ಲಿ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೊ ಒಂದು ಸಾರಿ ನೀಡಲ್ ಮೇಲೆ ಈ ರೀತಿ ಸುತ್ತಕೊಂಡಿದ್ದೀನಿ. ಇಲ್ಲಿ ಓಲ್ ಗ್ಯಾಪ್ಗೆ ನಾನು ನೀಡಲ್ ಸೂಜಿಯನ್ನು ಹಾಕ್ಕೊಂಡು ಈ ಒಂದು ನೋಡಿ ಕೆಳಗಡೆಯಿಂದ ಬಂದು ಈ ರೀತಿ ನಾವು ಥ್ರೆಡ್ಡನ್ನು ತೊಗೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ಸೊ ನಾಳೆಯಿಂದ ನಾನು ಯಾವ ರೀತಿ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಈ ರೀತಿ ಡಬಲ್ ಕ್ರೋಶ ಗೊತ್ತಾಯ್ತಲ್ಲ. ಸೊ ನಿಮಗೆ ಈಸಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸಿಂಗಲ್ಲಾಗಿ ಒಂದು ಟೈಮ್ ಸುತ್ತಕೊಂಡು ನಂತರ ಈ ಒಂದು ಇದರಿಂದ ಥ್ರೆಡ್ಡನ್ನು ಹೊರಗೆ ತೊಗೊಂಡು ಬಂದು 2ರಿಂದ 1 2ರಿಂದ 1ನ್ನು ನಾವು ಇದು ಮಾಡ್ಕೊಳ್ಬೇಕು. ಇದು ಸಿಂಗಲ್ ಕ್ರೋಶ. ಸೊ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ, ಬಟ್ ಸಿಲ್ಕ್ ಥ್ರೆಡ್ಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದು ಗ್ರಿಪ್ ಇಲ್ವಲ್ಲ, ಸೊ ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅಷ್ಟಿದ್ರೆ ಸಾಕು. ಸೊ ಈ 3ನ್ನು ಒಂದು ಮಾಡ್ಕೊಳ್ಳೋಣ. ಸೊ ನೋಡಿ, ಈ ರೀತಿ ಬರುತ್ತೆ. ಇದು ಹಾಫ್ ಡಬಲ್ ಕ್ರೋಶ, ಇದು ಸಿಂಗಲ್ ಕ್ರೋಶ. ಇನ್ನು ಮತ್ತು ಡಬಲ್ ಕ್ರೋಶ ಬಂದು ಬೇರೆ ರೀತಿ ಬರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹಾಫ್ ಕ್ರೋಶ ಮಾಡಿದ್ದೀನಿ. ಇದು ಚೈನ್ ಸ್ಟಿಚ್ ಮೇಲೆ ನಾನು ಹಾಫ್ ಕ್ರೋಶ ಮಾಡಿರೋ ಅಂಥದ್ದು. ಸ್ಯಾರಿ ಮೇಲೆ ಹಾಫ್ ಕ್ರೋಶ ಬೇರೆ ರೀತಿಯೇ ನಿಮಗೆ ಕಾಣಿಸುತ್ತೆ. ಸೊ ಇದು ಹುಲ್ಲನ್ ಥ್ರೆಡ್ಡಲ್ಲಿ ಮಾಡ್ತಿರೋದ್ರಿಂದ ಸೊ ನಿಮಗೆ ಈ ಒಂದು ಸ್ವಲ್ಪ ಜಾಸ್ತಿ ಲೆಂತಾಗಿ ಕಾಣಿಸೋ ಥರ ಅನಿಸುತ್ತೆ. ಸೊ ನೀವು ಸ್ಯಾರಿನ ಮಾಡಿದಾಗ ಸ್ವಲ್ಪ ಶಾರ್ಟಾಗಿ ಇರುತ್ತೆ. ಸೊ ತುಂಬ ಲೆಂತಿ ಈ ಥರ ಎಲ್ಲ ಬರೋದಿಲ್ಲ, ಏಕೆಂದರೆ ಇದು ಹುಲ್ಲನ್ನಲ್ವಾ, ಸೊ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಸೊ ಮಾಡಬೇಕಾದ್ರೆ ನೀವು ಸೀರಿಯಲ್ ಮಾಡಬೇಕಾದ್ರೆ ಸೇಮ್ ಇದೇ ರೀತಿಯೇ ನೀವು ಈ ಮೆಥಡಲ್ಲೇ ನೀವು ಹಾಫ್ ಕ್ರೋಶ ಮಾಡ್ಕೊಳ್ಳೋದಂಥದ್ದು. ಸೊ ನಾನಿಲ್ಲಿ ರಿಂಗ್ ಒಳಗಡೆ ಹಾಕಿ ತೊಗೊಳ್ತಾ ಇದ್ದೀನಿ. ಅಲ್ಲಿ ರಿಂಗ್ ಒಳಗಡೆ ಯಾವುದು ಇರೋದಿಲ್ಲ, ಜಸ್ಟ್ ಈ ಒಂದು ಜಿಗ್ಸಾಕ್ ಮಾಡಿರ್ತಾರಲ್ಲ ಸ್ಯಾರಿನ, ಸೊ ಆ ಒಂದು ಸ್ಯಾರಿಗೆ ಈ ರೀತಿ ಒಂದು ನಾಟ್ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಒಂದು ನಾಟ್ ಬರುತ್ತೆ. ಸೊ ನಾನು ರಿಂಗಲ್ಲಿ ನಿಮಗೆ ಸ್ಟಿಫ್ನೆಸ್ ಆಗಿ ಬರುತ್ತೆ ಅಂತ ತೋರಿಸ್ತಾ ಇರೋದಷ್ಟೇ. ಸೊ ನೀವು ಹಾಫ್ ಕ್ರೋಶ ಮಾಡಬೇಕಾದ್ರೆ ನೋಡಿ ಈ ಥರ ಮಾಡಿಕೊಂಡು ಹಿಂಗೆ ತೊಗೊಳ್ಬೇಕು, ಆಯಿತಾ. ಯಾವುದೇ ಕಾರಣಕ್ಕೂ ನೀವು ಇದ್ರ ಮೇಲೆ ಸುತ್ತಿ ತೊಗೊಳ್ಳೋಂಥದ್ದು ಬೇರೆ ಚೈನ್ ಅಂತಲೇ ಹೇಳ್ತೀನಿ. ಸೊ ನಿಮಗೆ ಹಾಫ್ ಡಬಲ್ ಕ್ರೋಶ ಯಾವ ರೀತಿ ಮಾಡೋದು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಾನು ಇನ್ನೊಂದು ಕಲರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಸಿಂಗಲ್ ಅಂದರೆ ಹಾಫ್ ಆಯಿತು, ಹಾಫ್ ಕ್ರೋಶ ಆಯಿತು. ನಂತರ ಕ್ರೋಶ ಅಂದರೆ ಸಿಂಗಲ್ ಸ್ಟೆಪ್ ಚೈನ ಯಾವ ರೀತಿ ಹಾಕಿ ಮಾಡೋ ಅಂಥದ್ದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಆಲ್ರೆಡಿ ಆವಾಗಲೇ ತೋರಿಸ್ತಾ ಹಾಗೆ ನಾನು ನೀಡಲ್ನ ಈ ಒಂದು ಹೋಲಲ್ಲಿ ಹಾಕಿ ನಾನು ಈ ಥ್ರೆಡ್ ತೊಗೊಂಡೆ. ಬಟ್ ಇಲ್ಲಿ ಹಾಗಲ್ಲ, ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಇರ್ತಕ್ಕಂಥ ಹೋಲಿಗೆ ಹಾಕಿ ನಂತರ ಆ ಹೋಲಿಂದ ಥ್ರೆಡ್ಡನ್ನು ತೆಗೆದುಕೊಂಡು 2ರಿಂದ 1 2ಕ್ಕೆ ಮತ್ತೆ ಹೆಣ್ಣು ಮಾಡಬೇಕು. ಸೊ ನಿಮ್ಗೆ ಗೊತ್ತಾಯಿತು ಅಂದ್ಕೊತೀನಿ. ಸೊ ನೋಡಿ, ಈ ಥರ ಚೈನ್ ಸುತ್ತಕೊಳ್ಬೇಕು. ನಂತರ ಇಲ್ಲಿ ಹೋಲ್ಗೆ ಮತ್ತೆ ಥ್ರೆಡ್ಡನ್ನು ಹಾಕಿ ಮತ್ತೆ ಥ್ರೆಡ್ಡನ್ನು ಒಳಗಡೆ ಎಳ್ಕೊಳ್ಬೇಕು. ಸೊ ನಂತರ ಈ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಿಂದ 1 2ರಿಂದ 1. ಸೊ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಡಿಸೈನ್ಸ್ ಯಾವ ಥರ ಬರ್ತಾ ಇದೆ ಅಂತ ಹೇಳಿ. ಹಾಫ್ ಕ್ರೋಶ, ಸಿಂಗಲ್ ಕ್ರೋಶ, ನಂತರ ಡಬಲ್ ಕ್ರೋಶ. ಸೊ ಡಬಲ್ ಅಂತಂದರೆ 2 ಸಾರಿ ನೀಡಲ್ ಮೇಲೆ ಸುತ್ತಕೊಳ್ಳೋ ಅಂಥದ್ದು. ಸೊ ಡಬಲ್ ಕ್ರೋಶಾಗೆ ಸೊ ಸಿಂಗಲ್ ಕ್ರೋಶ ಮಾಡ್ತಾ ಇರೋದು ನಾನು. ಸೊ ಸಿಂಗಲ್ ಕ್ರೋಶ ನೋಡಿ ಈ ಥರ ಬಂದು 2ರಲ್ಲಿ 1 2ರಲ್ಲಿ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಸೊ ತುಂಬ ಈಸಿ ಫ್ರೆಂಡ್ಸ್. ಒಂದು ಸಾರಿ ನೀವು ಪ್ರಯತ್ನ ಪಟ್ಟರೆ ಮತ್ತೆ ನಿಮಗೇ ಗೊತ್ತಾಗ್ಬಿಡುತ್ತೆ ನಾವು ಯಾವ ರೀತಿ ಮಾಡೋಂಥದ್ದು ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಂತರ ಈ ಒಂದು ಹೋಲಲ್ಲಿ ಮತ್ತು
ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಳಗಡೆಯಿಂದ ಈ ಒಂದು ಥ್ರೆಡ್ಡನ್ನು ತೆಗೆದುಕೊಂಡು ನಂತರ ಎರಡರಲ್ಲಿ ಒಂದು ಈ ರೀತಿ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಸೊ ಉಲ್ಲನಲ್ಲಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಇನ್ನೂ ಬೇರೆ ಥರ ಯಾವ ರೀತಿ ಹೇಳ್ಕೊಡ್ಬೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಈ ರೀತಿ ನೀಡಲ್ ಮೇಲೆ ಹಿಂಗೆ ಹೋಗಿ ಈ ಥರ ನೀವು ಚೈನೂ ಮಾಡ್ಬೋದು, ಅಂದರೆ ಸಿಂಗಲ್ ಈ ಥರನೂ ಮಾಡ್ಕೊಳ್ಬೋದು. ಸೊ ಮತ್ತು ಇನ್ನೊಂದು ನಾಟ್ ಹಾಕಬೇಕಾಗುತ್ತೆ. ಸೊ ಆ ಥರ ಬೇಡ. ನೋಡಿ ಈ ಥರ ಸಿಂಗಲ್ ಒಂದು ಸರಿ ನೀಡಲ್ ಮೇಲೆ ಸುತ್ತಕೊಂಡು ಮತ್ತೆ ಒಳಗಡೆಯಿಂದ ಟರ್ನ್ ಮಾಡಿ ನಂತರ ಈ ರೀತಿ ತೆಗೆಯುವಂಥದ್ದು. ಸೊ ನೋಡಿ ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬಾ ಈಸಿ ಅಂದರೆ ಈಸಿ. ಸೊ ನಾನು ಇದರೊಳಗೆ ಹಾಫ್ ಕ್ರೋಶ, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ಸೊ ಇಷ್ಟು ಕ್ರೋಶಸ್ ಯಾವ ರೀತಿ ಮಾಡೋ ಅಂಥದ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಈಸಿ. ಈ ರೀತಿ ನಾನು ಫುಲ್ಲು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಡಿಸೈನ್. ಸೊ ಇದು ನಿಮಗೆ ಹಾಫ್ ಕ್ರೋಶ, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಅನ್ನೋದು ನೀವು ಡಿಸೈನ್ಸ್ ಮಾಡೋದ್ರ ಮೇಲೆ ಈ ಒಂದು ವರ್ಕು ಮಾಡ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ವರ್ಕ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಂತರ ನೀವು ಹುಲ್ಲನಲ್ಲಿ ಏನಾದ್ರೂ ಸ್ವೆಟರು ಆ ಥರ ಎಲ್ಲ ಮಾಡೋದು ಅಂದರೆ ಈ ಥರ ಕ್ರೋಶದ್ದು ವರ್ಕೆ ನೀವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಕ್ರೋಶದಲ್ಲಿ ಉಲ್ಲನಲ್ಲಿ ಕಲ್ತ್ಕೊಂಡ್ರೆ ಸೊ ನೀವು ಸ್ಯಾರಿಗೆ ಹಾಕೋದಲ್ದಲೆ ನೀವು ಮನೆಯಲ್ಲೇ ಸಹ ನೀವು ಈ ಒಂದು ಮಕ್ಕಳಿಗೆ ಸ್ವೆಟರ್ ಹೆಣಿಯೋದಾಗಿರ್ಬೋದು ಎಲ್ಲನೂ ಮಾಡ್ಬೋದು ಈ ಥರ ಕಲ್ತ್ಕೊಳ್ಳೋದ್ರಿಂದ. ಸೊ ಎರಡೂ ಯೂಸ್ಫುಲ್ ಆಗುತ್ತೆ. ಸೊ ನಾನು ಕಲಿಬೇಕಾದ್ರೆ ನನಗೆ ಹುಲ್ಲನ್ ಥ್ರೆಡ್ಡಲ್ಲಿ ನನಗೆ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಹುಲ್ಲನ್ ಥ್ರೆಡ್ಡನ್ನೇ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಇದು ಸ್ವಲ್ಪ ಗ್ರಿಪ್ ಸಿಗುತ್ತೆ, ನಂತರ ನಿಮಗೆ ಸಿಲ್ಕಲ್ಲಿ ಗ್ರಿಪ್ನೆಸ್ಸು ಬರುತ್ತೆ. ಸೊ ಫಸ್ಟ್ ಇದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟು ಸಿಲ್ಕಲ್ಲಿ ನೀವು ಚೆನ್ನಾಗಿ ಮಾಡ್ಬೋದು. ಸೊ ನಂತರ ನಾನು ಇಲ್ಲಿ ಹಾಫ್ ಕ್ರೋಶ, ಸಿಂಗಲ್ ಸ್ಟೆಪ್ಪು, ನಂತರ ಡಬಲ್ ಸ್ಟೆಪ್ ಯಾವ ಥರ ಮಾಡೋ ಅಂಥದ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಸ್ಟೆಪ್ಪು ನೀವು ಯಾವ ರೀತಿ ನೀವು ಈ ಥರ ರೊಟೇಷನ್ ಮಾಡಿ ಹಾಕ್ಕೊಂಡು ಹೋಗ್ತಿರ್ತೀರೋ ಸೊ ಆ ಥರ ಸ್ಟೆಪ್ಸು ಬರ್ತಾ ಹೋಗ್ತಿರುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ನಮಗೆ ಸ್ಯಾರಿ ಕುಚ್ಚಿಗೆ ಯಾವ ಥರ ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ. ಸೊ ಒಂದು ಎಕ್ಸ್ಟ್ರಾನೂ ಸಹ ಹೇಳ್ಕೊಡ್ತಿದ್ದೀನಿ. ಈ ಥರ ನೋಡಿ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಎರಡರೊಳಗೊಂದು ಮತ್ತು ಎರಡರಲ್ಲಿ ಒಂದು ಇಷ್ಟು ದೊಡ್ಡದಾಗಿ ಬರುತ್ತೆ. ಸೊ ತುಂಬ ಆರ್ಚು ಬೇರೆ ಥರ ಡಿಸೈನ್ಸ್ ಎಲ್ಲ ಬರ್ತಲ್ಲ, ಸೊ ಅದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ನೋಡ್ತಿದ್ದೀರಲ್ಲ ಈ ರೀತಿ. ಸೊ ನಿಮಗೆ ಹುಲ್ಲನಲ್ಲಿ ಹಾಕ್ತಿರೋದ್ರಿಂದ ಸ್ವಲ್ಪ ದಪ್ಪ ಬಂದಂಗೆ ಕಾಣಿಸ್ತಾ ಇದೆ, ತುಂಬ ಲೆಂತಿಯಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು. ಸೊ ನಾನು ಸ್ಯಾರಿಗೆ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಚಿಕ್ಕ ಬರುತ್ತೆ. ಸೊ ನಿಮ್ಗೆ ಜಸ್ಟ್ ಹೇಳ್ಕೊಡೋದಕ್ಕೆ ಮಾತ್ರ ನಾನು ಇಲ್ಲಿ ಇದು ಮಾಡ್ತಾ ಇರೋದು. ಸೊ ಇದು ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಳ್ಬೇಕಾಗುತ್ತೆ. ಸೊ ಸುತ್ತಕೊಂಡು ಮತ್ತೆ ಈ ಥರ ಚೈನ್ ಸ್ಟಿಚ್ಚಲ್ಲಿ ಬಂದು ನಂತರ ಇಲ್ಲಿಗೆ ಹೋಗಿ ನೋಡಿ, ನೀವು 3ರಲ್ಲಾದರೂ ತೊಗೊಳ್ಬೋದು, 2ರಲ್ಲಾದರೂ ತೊಗೊಳ್ಬೋದು. ಸೊ ನಿಮ್ಮ ಚಾಯ್ಸ್. ನಿಮಗೆ ಸ್ವಲ್ಪ ಲೆಂತಿಯಾಗಿ ಬೇಕು ಅಂದರೆ 2ರಲ್ಲೊಂದು ಮತ್ತು ಲಾಸ್ಟಲ್ಲಿ ಮತ್ತು 2ರಲ್ಲಿ ಎಂಡ್ ಮಾಡಿ. ಸ್ವಲ್ಪ ಲೆಂತಿಯಾಗಿ ಬರೋ ಥರನೂ ನೀವು ಇಲ್ಲಿ ಹಾಫ್ ಡಬಲ್ ಕ್ರೋಶ ಎಲ್ಲ ಮಾಡ್ತೀವಲ್ಲ, ಸೊ ಆವಾಗ ಯೂಸ್ಫುಲ್ ಆಗುತ್ತೆ ಈ ಒಂದು ಡಿಸೈನು. ಸೊ ನೋಡಿ ಈ ರೀತಿ 3 ಟೈಮ್ಸ್ ತೊಗೊಂಡು ಸೊ ನಂತರ ನೀವು ಮ್ಯಾಟು ಆ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಈ ಥರನೂ ಲೆಂತಿಯಾಗಿ ಇರ್ತಕ್ಕಂಥ ಇದನ್ನು ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಉಲ್ಲನಲ್ಲೇ ಟ್ರೈ ಮಾಡಿ ಫಸ್ಟು, ನಂತರ ನೀವು ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಸೊ ಡೈರೆಕ್ಟಾಗಿ ನೀವು ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡ್ತೀರಿ ಅಂತ ಅಂದರೆ ಅದು ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಮತ್ತು ಗ್ರಿಪ್ನೆಸ್ ಬರೋದಿಲ್ಲ ನಿಮಗೆ. ಸೊ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಸೊ ಫಸ್ಟು ಇದರೊಳಗೆ ಪ್ರಾಕ್ಟೀಸ್ ಮಾಡಿ ನಂತರ ನೀವು ಆ ಒಂದು ಹುಲ್ಲನ್ ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ
ಯೂಸ್ ಮಾಡಿ ನಂತರ ಸ್ಯಾರಿ ಕುಚ್ಚನ್ನ ಕಟ್ಬೋದು. ಸೊ ಜಸ್ಟ್ 1 ವೀಕ್ ಅಷ್ಟು ಆದರೆ ಸಾಕು ಈ ಒಂದು ಡಿಸೈನ್ಸ್ ಎಲ್ಲ ಕಲ್ತ್ಕೊಳ್ಳೋದಕ್ಕೆ. 3 to 4 ಡೇಸಲ್ಲೆಲ್ಲ ಕಲ್ತ್ಕೋಬೋದು. ಕೆಲವರು ಈ ಒಂದು ನೀಡಲ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಹಾಗಾಗಿ ನಾನು ಹೇಳ್ತಿರೋವಂಥದ್ದು. ಸೊ ಇಲ್ಲಿ ನೋಡಿ ಒಂದು ಎಕ್ಸ್ಟ್ರಾ ಆಗೋಯಿತು. ಓಕೆ, ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ನೋಡಿ ಈ ರೀತಿ ನಿಮ್ಗೆ ಗೊತ್ತಾಗ್ತಾ ಇದ್ದೀರಾ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಎಷ್ಟು ನೀಟಾಗಿ ಫಿನಿಶಿಂಗ್ ಬರ್ತಾಯಿದೆ. ಸೊ ನೀವು ಕುಚ್ಚು ಹಾಕ್ದಾಗಲೂ ಅಷ್ಟೇ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ಥರ ನಮ್ಮ ಇಲ್ಲಿ ಹುಲ್ಲನ್ನಾಗಿರೋದ್ರಿಂದ ಸ್ವಲ್ಪ ನಿಮಗೆ ಲೆಂತ್ ತುಂಬ ದೊಡ್ಡದಾಗಿ ಅನಿಸ್ತಾ ಇರ್ಬೋದು. ಬಟ್ ನೀವು ಹುಲ್ಲನ್ನಲ್ಲಿ ಸಿಲ್ಕಲ್ಲಿ ಹಾಕಿದಾಗ ತುಂಬಾ ಚಿಕ್ಕದಾಗಿ ಬರುತ್ತೆ. ಏನಪ್ಪ ಇಷ್ಟು ದೊಡ್ಡದಾಗಿ ಬಂದುಬಿಡ್ತು ಅಂತೆಲ್ಲ ಭಯ ಪಡೋವಂಥದ್ದಿಲ್ಲ. ಜಸ್ಟ್ ನೀವು ಕಲ್ತ್ಕೊಳ್ಳೋದಕ್ಕೆ ಅಂತ ಮಾತ್ರ ನಾನು ಸಜೆಷನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಸೊ ಇಲ್ಲಿ ನೋಡಿ ನಾನು ಯಾವ್ಯಾವ ಸ್ಟೆಪ್ಪಲ್ಲಿ ನಾನು ನಿಮಗೆ ಕ್ರೋಶೆಟ್ ಮಾಡೋದು ತೋರಿಸ್ಕೊಟ್ಟೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಹುಲ್ಲನಲ್ಲಿ ಚೈನ್ ಸ್ಟಿಚ್ ಹಾಕಿ ತೋರಿಸಿರ್ತಕ್ಕಂಥದ್ದು. ಸೊ ನಂತರ ಹಾಫ್ ಕ್ರೋಶ. ಸೊ ನಿಮಗೆ ಇದು ದೊಡ್ಡದಾಗಿ ಕಾಣಿಸ್ತಾ ಇದೆ, ನಿಮಗೆ ಸ್ಯಾರಿಯಲ್ಲಿ ಸ್ವಲ್ಪ ಚಿಕ್ಕ ಬರುತ್ತೆ, ಇನ್ನು ಸ್ವಲ್ಪ ಚಿಕ್ಕ ಬರುತ್ತೆ, ಸ್ವಲ್ಪ ಸಣ್ಣ ಲೇಯರ್ ಬರುತ್ತೆ. ಸೊ ಇದನ್ನು ಸ್ಯಾರಿಲೂ ಸಹ ತೋರಿಸ್ತೀನಿ ನಿಮಗೆ. ಸೊ ಇದು ನೋಡಿ ಸೆಕೆಂಡ್ ಸ್ಟೆಪ್ಪು. ಸೊ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಇದು ಬಂದು ಥರ್ಡ್ ಸ್ಟೆಪ್. ಇದು ಒಂದು ಸಿಂಗಲ್ ಕ್ರೋಶಸ್ ಶೆಟ್ ಮಾಡಿರೋಂಥದ್ದು. ಸೊ ನಿಮಗೆ ಥ್ರೆಡ್ಡಲ್ಲಿ ಆಗಿದ್ದರೆ ಇನ್ನೂ ಚಿಕ್ಕ ಕಾಣಿಸ್ತಿರುತ್ತೆ. ಸೊ ನಂತರ ಇದು ಡಬಲ್ ಕ್ರೋಶ. ಸೊ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಸೊ ನಿಮಗೆ ಈ ಬೇಸಿಕ್ ಬಂತು ಅಂದರೆ ಈ ಒಂದು ಹಾಫ್ ಕ್ರೋಶ, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಇಷ್ಟು ಕಲ್ತ್ಕೊಂಡ್ರೆ ನೀವು ತುಂಬಾ ಬೇಗ ಒಂದು ಸ್ಯಾರಿ, ಸಿಲ್ಕ್ ಸ್ಯಾರಿ ಕುಚ್ಚನ್ನು ಹಾಕೋದನ್ನ ಕಲಿಬೋದು. ಸೊ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ನಿಮಗೆ ಹುಲ್ಲನಲ್ಲಿ, ಹಾಗಾಗಿ ನಾನು ಹುಲ್ಲನಲ್ಲಿ ಯಾವ ರೀತಿ ಮಾಡೋದು ಅಂತ ಸಹ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.